ಹೈ ಗೈಸ್, ನಮಸ್ಕಾರ. ಯು ಸೀರೀಸ್, ಯು ಅನ್ನೋ ವೆಬ್ ಸೀರೀಸು, ಅದರ ಬಗ್ಗೆ ಮಾತಾಡ್ತೀನಿ. ಸೀಸನ್ ಫಸ್ಟಿಂದ ಸೀಸನ್ 5ವರೆಗೂ. ಸೀಸನ್ 5 ಒಂದು ರೀಸೆಂಟಾಗಿ ಎಂಡ್ ಆಗಿದೆ. ಜೋ ಗಾಲ್ಡ್ಬರ್ಗ್ ಅನ್ನೋ ಒಂದು ಕ್ಯಾರೆಕ್ಟರ್ ಮೇಲೆ ಓವರಾಲು ವೆಬ್ ಸೀರೀಸ್ ಇರೋದು. ಒಂದು ಇಟ್ಸ್ ಕೈಂಡ್ ಆಫ್ ಎ ಅಬ್ಸೆಷನ್. ಒಂದು ಹುಡುಗ ಯಾವ ಥರ ಒಂದು ಅಬ್ಸೆಸಿವ್ ಆದರೆ ಟುವರ್ಡ್ಸ್ ಮಲ್ಟಿಪಲ್ ವುಮೆನ್ಸ್, ಆಮೇಲೆ ಕಾಂಪ್ಲೆಕ್ಸಿಟೀಸ್ ಆಫ್ ಲವ್, ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಈ ಸೀರೀಸಲ್ಲಿ. ಬಟ್ ಅದರ ಜೊತೆಗೆ ಪ್ರೊಟಾಗನಿಸ್ಟ್ ಜೋ ಗಾಲ್ಡ್ಬರ್ಗ್ ಕ್ಯಾರೆಕ್ಟರ್ ಏನಿದೆ, ಹೌ ಮ್ಯಾನ್ಯುಲೇಟಿವ್ ಹೀ ಈಸ್, ಎಷ್ಟು ಮ್ಯಾನ್ಯುಲೇಟ್ ಮಾಡ್ತಾನೆ ವೆನ್ ಇಟ್ ಕಮ್ಸ್ ಟು ರಿಲೇಷನ್ಶಿಪ್ ಅಂತ ಬಂದಾಗ, ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ನನ್ನ ಒಂದು ಫೇವ್ರೆಟ್ ಸೀಸನ್ ಬಂದು ಸೀಸನ್ 4ಅಲ್ಲಿ ಗೋಲ್ಡ್ಬರ್ಗ್ ಯಾವ ಥರ ಅಂದರೆ ಫಸ್ಟು, ಸೆಕೆಂಡು, ಥರ್ಡಲ್ಲಿ, ಸ್ಪೆಷಲಿ ಫಸ್ಟ್ ಆ್ಯಂಡ್ ಸೆಕೆಂಡಲ್ಲಿ ಜೋ ಗೋಲ್ಡ್ಬರ್ಗ್ ಅನ್ನೋ ಕ್ಯಾರೆಕ್ಟರು ಒಂದು ಅಬ್ಸೆಸಿವ್ ಕ್ಯಾರೆಕ್ಟರ್, ಎ ಮ್ಯಾನ್ಯುಪ್ಯುಲೇಟಿವ್ ಕ್ಯಾರೆಕ್ಟರ್, ಯಾವ ಥರ ಒಂದು ಅವನು ಇಷ್ಟಪಡೋ ಹುಡುಗಿನ ಆ್ಯಂಡ್ ಆ ಒಂದು ರಿಲೇಷನ್ಶಿಪ್ ಕಾನ್ಫ್ಲಿಕ್ಟಲ್ಲಿ ಅವನನ್ನು ಇಷ್ಟಪಡೋ ಹುಡುಗಿ ಬಾಯ್ ಫ್ರೆಂಡ್ನ ಯಾವ ಥರ ಸಾಯಿಸ್ತಾನೆ, ಅವನ ಒಂದು ಅಬ್ಸೆಷನ್ನು, ಅವನ ಒಂದು ಕಾನ್ಫ್ಲಿಕ್ಟ್ ಯಾವ ಥರ ಒಂದು ತೋರಿಸಿದ್ದಾರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಸೀಸನಲ್ಲಿ. ಫೋರ್ತ್ ಸೀಸನಲ್ಲಿ ಏನಾಗುತ್ತೆ ಅಂತಂದರೆ, ಆಡಿಯನ್ಸಿಗೆ ಗೊತ್ತಾಗಲ್ಲ ಅವನೇ ಸಾಯಿಸ್ತಾ ಇದ್ದಾನೆ ಅಂತ ಒಂದು ಗ್ರೂಪಲ್ಲಿ. ಸೀಸನ್ 4 ನೋಡಿದರೆ ಗೊತ್ತಾಗುತ್ತೆ. ಸೊ ವಿತಿನ್ ದ ಗ್ರೂಪ್ ನಮಗೆ ನೋಡ್ತಾ ಇರಬೇಕಾದ್ರೆ ಯಾರು ಸಾಯಿಸಿದ್ರು, ಯಾರು ಕಿಲ್ಲರು ಅಂತ ಒಂದು ಡೌಟ್ ಬರ್ತಾ ಇರುತ್ತೆ ಹೊರತು ಆ ಸಸ್ಪೆನ್ಸ್ನ ಅಷ್ಟು ಸೀಕ್ರೆಟಾಗಿ ಮೇಂಟೈನ್